ನಮಸ್ಕಾರ. NCIB ಟೈಮ್ಸ್ ಮೀಡಿಯಾ ವೀಕ್ಷಕರೆಲ್ಲರಿಗೂ ಕೂಡ ಕಡೆಯ ಶ್ರಾವಣ ಶನಿವಾರದ ಶುಭಾಶಯಗಳು. ನಾನಿವತ್ತು ಬೆಂಗಳೂರಿನಲ್ಲಿರುವಂಥ ಟೋಲ್ಗೇಟ್ನ ಶ್ರೀ ಶನಿದೇವರ ದೇವಸ್ಥಾನದಲ್ಲಿದ್ದೀನಿ. ಇವತ್ತು ಬಹಳನೇ ವಿಶೇಷವಾಗಿ ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತಾ ಇದೆ. ಸಾವಿರಾರು ಭಕ್ತರುಗಳು ಕೂಡ ಬೆಳಗ್ಗೆಯಿಂದಲೇ ಇಲ್ಲಿ ಬಂದು ಶನಿದೇವರ ದರ್ಶನವನ್ನು ಪಡಿತಾ ಇರುವಂಥದ್ದು. ಇಲ್ಲಿನ ಅಲಂಕಾರ ಹೇಗಿದೆ, ಹಾಗೆ ಇಲ್ಲಿನ ಟ್ರಸ್ಟಿಗಳು ಏನು ಹೇಳ್ತಾರೆ, ಇಲ್ಲಿನ ಭಕ್ತಾದಿಗಳು ದೇವಸ್ಥಾನದ ಬಗ್ಗೆ ಏನು ಹೇಳ್ತಾರೆ, ಬಹಳ ಸುಂದರವಾಗಿರುವಂಥ ದೇವಾಲಯದ ದರ್ಶನವನ್ನು ನಾನೀಗ ಮಾಡಿಸ್ತಾ ಇದ್ದೀನಿ. ಹೋಗೋಣ ಬನ್ನಿ. ನನ್ನ ಹೆಸರು HC ಗೋಪಾಲ್ ಅಂತ. ಈ ದೇವಸ್ಥಾನದಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಇದು ಭಾಳಷ್ಟು ವರ್ಷಗಳ ಹಿಂದೆ, ಅಂದರೆ ಸುಮಾರು ಒಂದು 70 ವರ್ಷಗಳ ಹಿಂದೆ ರುದ್ರಸ್ವಾಮೀಜಿಗಳಂತ ಅನ್ನೋರು ಅದು ದಾನ ಕೊಟ್ಟಿರ್ತಾರೆ ಲಕ್ಷ್ಮೇಗೌಡರಿಗೆ. ಲಕ್ಷ್ಮೇಗೌಡರು ಈ ಒಂದು ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟು ಈ ಒಂದು ದೇವಸ್ಥಾನ ಭಾಳಷ್ಟು ಅಭಿವೃದ್ಧಿ ಪಡಿಸೋದಕ್ಕೆ ನಮ್ಮ ಹೊಸಳ್ಳಿ ಮತ್ತು ನಮ್ಮ ಟೋಲ್ಗೇಟ್ನಲ್ಲಿ ಇರ್ತಕ್ಕಂಥ ಮಹನೀಯರು ಕೃಷ್ಣಪ್ಪರು ಇರ್ಬೋದು, ಮುನ್ಸಾಮಪ್ಪರು ಇರ್ಬೋದು, ಬೈಯಣ್ಣವ್ರು ಇರ್ಬೋದು, ಅಂದಾನಪ್ಪ ಇರ್ಬೋದು, ಹಾಗೆ ಜೊತೆಯಲ್ಲಿ ನಮ್ಮ ಶಿವಣ್ಣವರು ಈಗಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಭಾಳಷ್ಟು ಭಕ್ತರು ಶನಿವಾರದ ತುಂಬ ಕಾರ್ಯಕ್ರಮಗಳಿರ್ತವೆ, ಅಲ್ಲಿ ಬರ್ತಾರೆ. ಅವರ ಸೇವೆಗಳನ್ನ ಭಗವಂತನಲ್ಲಿ ಕೇಳ್ಕೊತಾರೆ. ಭಗವಂತನಲ್ಲಿ ಮಕ್ಕಳಿಲ್ದ ಇರ್ಬೋದು ಅಥವಾ ಅವ್ರ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ಅವ್ರಿಗೆ ಇಚ್ಛೆ ಪಟ್ಟಂಗೆ ಭಾಳಷ್ಟು ಜನ ಇವರ ಬೇಡಿಕೆಗಳನ್ನು ನಮ್ಮ ಈ ಶನಿದೇವರು ಈಡೇರಿಸ್ತಾ ಬರ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗ್ತಾ ಇರೋದ್ರಿಂದ ಅನೇಕ ಭಕ್ತರು ಬರ್ತಾರೆ. ಕೊನೆ ಶನಿವಾರ ಇವತ್ತು ಒಬ್ಬ ದಾನಿ ಅಂದರೆ ನಮ್ಮ ಗುರು ಅಂದ್ಬಿಟ್ಟು ಕುಟುಂಬದವರು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ ಕೊನೆ ಶನಿವಾರ ಅವರು ಈ ರೀತಿ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಭಗವಂತ ಒಳ್ಳೇದು ಮಾಡಿದ್ದಾನೆ. ಮೊದಲು ಅವರು ಈ ಒಂದು ದೇವಸ್ಥಾನದಲ್ಲಿ ಅವ್ರ ತಾಯಿನೂ ಅವರಿಬ್ಬರು ಬಂದು ದೇವಸ್ಥಾನ ಕ್ಲೀನ್ ಮಾಡ್ತಾಯಿದ್ರು. ಇವತ್ತು ಭಗವಂತ ಚೆನ್ನಾಗಿಟ್ಟಿದ್ದಾರೆ. ಸುಮಾರು ಒಂದು 10 ಲಕ್ಷ ರೂಪಾಯಿಯಷ್ಟು ಖರ್ಚು ಮಾಡಿ ಈ ದೇವಸ್ಥಾನ ಕೊನೆ ಶನಿವಾರದಲ್ಲಿ ಅವರೇ ಪೂಜೆ ಇರ್ತದೆ. ಕಮ್ಮಿ ಅಂದರೆ 20,000 ಜನ ಬರ್ಬೋದು. ಬೆಳಗ್ಗೆ 5:05 ಪೂಜೆ ಸ್ಟಾರ್ಟ್ ಆಗ್ತದೆ. ರಾತ್ರಿ 9:30 10 ಗಂಟೆವರೆಗೂ ಇದೇ ಥರ ಸೇವೆ ಆಗ್ತಾ ಇರ್ತದೆ. ಪ್ರಸಾದವನ್ನು ಬೆಳಗ್ಗೆ ಸ್ಟಾರ್ಟ್ ಮಾಡಿ ಕೊನೆ ರಾತ್ರಿ 10 ಗಂಟೆವರೆಗೂ ಪ್ರಸಾದ ಕೊಡ್ತಾರೆ. ಅನ್ನ ಸಂತರ್ಪಣೆ 5:30 ರಾತ್ರಿ 10 ಗಂಟೆವರೆಗೂ ಕಂಟಿನ್ಯೂ ಆಗಿರ್ತದೆ. ನಾನು ಶಿವಣ್ಣ, ನನ್ನ ಹೆಸರು. ನಾನು ಇಲ್ಲಿ ಪೊಲೀಸ್ ಕಾಲೋನಿಯಲ್ಲಿ ವಾಸ ಇದ್ದೇನೆ. ಇವತ್ತಿನ ಪೂಜೆ ಸರ್, ಇವತ್ತು ಕೊನೆ ಶ್ರಾವಣ ಶನಿವಾರ ಪ್ಲಸ್ಸು ಅಮಾವಾಸ್ಯೆ ಪ್ರಯುಕ್ತ. ಇದು ಪ್ರತಿ ಶ್ರಾವಣ ಶನಿವಾರದಲ್ಲೂ ಈ ಜನ ಸಂತಾನ ಇದ್ದೇ ಇರ್ತೈತೆ, ಶನಿವಾರ ಇರ್ತೈತೆ. ಆದರೆ ಹೆಚ್ಚಿಗೆ ಅಮಾವಾಸ್ಯೆ ಇರೋದ್ರಿಂದ ಜನ ಹೆಚ್ಚಿಗೆ ಬರ್ತಾರೆ. ಅದರಲ್ಲೂ ಪಲ್ವಿ ರಾಮಚಂದ್ರಪ್ಪ ಅನ್ನೋರು ಒಬ್ಬರು ಇದು ಮೂಲ ಆ ಪಲ್ವಿ ರಾಮಚಂದ್ರಪ್ಪ ಅನ್ನೋರು ಈ ದೇವಸ್ಥಾನ ಕಟ್ಟೋದಕ್ಕೆ ಒಂದು ಲಾರಿ ಕಲ್ಲು ಬಂದರೆ ನೋಡಿ, ಇಲ್ಲೇ ಬಂದರು ಅವರು. ಪಲ್ವಿ ರಾಮಚಂದ್ರಪ್ಪ ಇಲ್ಲೇ ಬಂದರು. ಒಂದು ಲಾರಿ ಕಲ್ಲು ಬಂದರೆ ಆ ಕಲ್ಲಲ್ಲಿ 5 ಕಲ್ಲು ಎತ್ತಾಕಿ ಇದ್ರ ಅರ್ಧ ದೇವಸ್ಥಾನದ ಕಲ್ಲು ಇವ್ರದ್ದೇ ಕೊಡುಗೆ. ಸೊ ಅದಾದಮೇಲೆ ಒಂದು ಮರಳು ಎಷ್ಟು ಲಾರಿ ಮರಳು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಅಷ್ಟು ಫ್ರೀಯಾಗಿ ಕೊಟ್ಟಿದ್ದಾರೆ. ದೇವರ ಅಲಂಕಾರದ ಬಗ್ಗೆ ಭಗವಂತ ಯಾರು ಏನು ಮನಸ್ಸು ಕೊಡ್ತೀನೋ ಗೊತ್ತಿಲ್ಲ. ಅವ್ರು ಬಂದು ನಾನು ಮಾಡ್ತೀನಿ ಅಂತ ಸಾಲಿನಲ್ಲಿ ನಿಂತ್ಕೊಂಡು ಪೂಜೆ ಮಾಡಿಸ್ತಾ ಇದ್ದಾರೆ ಸರ್. ಆ ಥರದಲ್ಲಿ ಮಾಡಿಸ್ತಾರೆ. ಅವ್ರ ಮನಸ್ಸೋ ಇಚ್ಛೆ ಮಾಡಿಸ್ತಾ ಇದೆ. ಅದಕ್ಕೆ ಕಡಿಮೆ ಇಷ್ಟು ಬೆಲೆ ಆಗುತ್ತಂತ ಬೆಲೆಗೆ ನಿಗದಿ ಇಲ್ಲ. ಅವರೇ ಸ್ವಂತವಾಗಿ ಮಾಡಿಸ್ತೀನಿ ಅಂತ ಮಾಡ್ತಾರೆ ಸರ್.
ಲಕ್ಷ್ಮೀನಾರಾಯಣ ಅಂದ್ಬಿಟ್ಟು. ನಾನು ಇಲ್ಲೂ ಕೋಶಾಧಿಕಾರಿ ಆಗಿದ್ದೀನಿ. ಒಂದು 30 ವರ್ಷದಿಂದ ಟ್ರಸ್ಟಿ ಆಗಿದ್ದೀನಿ. ಇದು ಹಿನ್ನೆಲೆ ನಮ್ಮ ತಂದೆಯವರು ಟ್ರಸ್ಟಿ ಆಗಿದ್ದರು ಮತ್ತು ಸ್ಥಳ ದಾನ ಮಾಡಿದ್ದು. ಆ ಉದ್ದೇಶದಿಂದ ನನ್ನ ಕಂಟಿನ್ಯೂ ಮಾಡಿದ್ದಾರೆ. ನಾನು ಒಂದು 20 ವರ್ಷದಿಂದ ಟ್ರಸ್ಟಿ ಟ್ರೆಜರರ್ ಆಗಿ ಕಂಟಿನ್ಯೂ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಆಗುವಗಳೆಲ್ಲ ತುಂಬ ನಮಗೆ ಅಭ್ಯಾಸ ಆಗಿರೋದ್ರಿಂದ ಈ ವ್ಯವಸ್ಥಿತವಾಗಿ ಎಲ್ಲ ಮಾಡ್ತಾಯಿದ್ದೀವಿ. ಏನು ಇವತ್ತು ಕಡೆ 5ನೇ ಶನಿವಾರ ಬಂದಿರೋದ್ರಿಂದ ಅಮಾವಾಸ್ಯೆ ನಮಗೆ ಮುಂದೆ ಸ್ವಲ್ಪ ಆಲೋಚನೆ ಇತ್ತು, ಜನ ಸೇರ್ತಾರೆ. ಇದು ಮಳೆ ಬೇರೆ ಬಿಡುವು ಕೊಟ್ಟಿದ್ದರಿಂದ ಯಥೇಚ್ಛವಾಗಿ ಜನ ಬರ್ತಾ ಇದ್ದಾಗ ಅದಕ್ಕೇನು ಬೇಕೋ ತೊಂದರೆ ಆಗದಿದ್ದಂಗೆ ಜನಗಳಿಗೆ ಎಲ್ಲ ಸುವ್ಯವಸ್ಥಿತವಾಗಿ ಮಾಡಿದ್ದೀವಿ. ರಾಮಚಂದ್ರಪ್ಪ ಪಲ್ಲವಿ ಕನ್ಸ್ಟ್ರಕ್ಷನು, ವಿಜಯನಗರ. ಈ ದೇವಸ್ಥಾನದ ಧರ್ಮದರ್ಶಿಗಳು ನಮ್ಮ ತಂದೆಯವರು ಈ ದೇವಸ್ಥಾನ ಗಡಿಗಲ್ಲಿ ಹಾಕಿ ಪೂರ್ತಿ ಇದನ್ನೆಲ್ಲ ಇಂಪ್ರೂವ್ ಮಾಡೋದಕ್ಕೆ ಅವರು ಅವ್ರ ತಮ್ಮದಿರೆಲ್ಲ ಇದು ಮಾಡಿ ರೆಡಿ ಮಾಡಿರೋದು. ಅವ್ರದ್ದು ನಾವು ಹಂಗೆ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತೆಲ್ಲ ವಿಜಯನಗರದಲ್ಲಿ ಅಂದರೆ ಇಡೀ ಬೆಂಗಳೂರಲ್ಲಿ ನಂಬರ್ 1 ಆಗಿದೆ ಇದು ಶನಿಮಾತನ ದೇವಸ್ಥಾನ. ಸರ್, ಈಗ ನೀವು ಭಾಳ ವರ್ಷಗಳಿಂದ ದೇವಸ್ಥಾನ ನೋಡಿದ್ದೀರಾ. ಆವಾಗ ಒಬ್ಬ ಹೆಂಗಸು ಇಲ್ಲೊಂದು ಫೋಟೋ ಇಟ್ಕೊಂಡು ಇದು ಮಾಡ್ತಾಯಿದ್ರು. ಇವ್ರ ತಂದೆ ಈ ಜಾಗನ ದಾನ ಮಾಡಿಕೊಟ್ರು, ನಂಜಪ್ಪನವರು ಅಂತ. ಅದರಲ್ಲಿ ಚಿಕ್ಕದಾಗೆ ಮಾಡಿಕೊಂಡು ಅದರಲ್ಲಿ ಬೇರೆಯವರೆಲ್ಲ ಸೇರಿ ಇದು ಮಾಡಿದ್ರು. ಮುನ್ಸಾಮಪುರ ಟ್ರಸ್ಟಿಗೆ ಬಿ ಕೃಷ್ಣಪ್ಪರು ಎಲ್ಲ ಸೇರಿಕೊಂಡು ಇಷ್ಟು ದೊಡ್ಡದಾಗಿ ಮಾಡಿ ನಮಸ್ಕಾರ, ತಮ್ಮ ಹೆಸರು ಸರ್? ಸರ್, ನನ್ನ ಹೆಸರು ಗುರು ಅಂತ. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದ ಸಂಪೂರ್ಣವಾದಂಥ ಜವಾಬ್ದಾರಿ ತಾವು ತೊಗೊಂಡಿದ್ದೀರಾ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಹೇಗೆ ಅನ್ನಿಸ್ತಾ ಇದೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ತಮಗೆ ಇಲ್ಲಿ ಬಂದಿದ್ದು? ಸರ್, ಮೊದಲನೇದಾಗಿ ಇದು ನನ್ನ ಒಬ್ಬನೇ ಶ್ರಮ ಅಲ್ಲ, ನನ್ನ ಜೊತೆ ಎಲ್ಲ ನನ್ನ ಸ್ನೇಹಿತರು ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ, ಇದು ಆಲ್ಮೋಸ್ಟ್ 11ನೇ ವರ್ಷ ನಾವು ಮಾಡ್ತಾರದಲ್ಲಿ, ಪ್ರತಿ ವರ್ಷ ಭಾರಿ ವಿಜೃಂಭಣೆಯಿಂದ ಮಾಡ್ತೀವಿ. ಸಾಕಷ್ಟು ಜನ ಸಹಕರಿಸ್ತಾರೆ. ಅವ್ರ ಕೈ ಹಿಂದೆ ಇರುತ್ತೆ ಗೊತ್ತಾಗಲ್ಲ, ನಾವು ಮುಂದೆ ಇರ್ತೀವಿ, ನಾವು ಗೊತ್ತಾಗ್ತೀವಿ ಅಷ್ಟೇ. ಬಟ್ ಪ್ರತಿಯೊಬ್ಬರು ಸ್ನೇಹಿತರು ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಈ ಕೆಲಸ ಮಾಡೋಕ್ಕಾಗತ್ತೆ ನಾವು ನೀಟಾಗಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಶನಿಮಾತ್ಮ ಏನಿದ್ದಾರೆ, ಇದು ನಮ್ದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ, ಕೈ ಬಿಡೋದು ಇಲ್ಲ. ತುಂಬ ಟೈಮ್ ತೊಗೊಳತ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಲಾಟ್ರಿ ತೊಗೊತೀವಿ, ಜನ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಲಾಟ್ರಿ ತೊಗೊಂಡು ನಾವು ಹೊಡಿಬೇಕಂತ ಆ ಥರ ಆಗೋದಿಲ್ಲ. ಟೈಮ್ ತೊಗೊಳುತ್ತೆ. ದೇವ್ರ ಹತ್ರ ಬಂದು ಕೈ ಮುಗಿದ ತಕ್ಷಣ ಇಮಿಡಿಯೇಟಾಗಿ ಅವರು ಅನ್ಕೊಂತ ದೇವ್ರ ಆಶೀರ್ವಾದ ಸಿಗುತ್ತೆ ಅಂತ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಒಂದ್ಸತಿ ದೇವ್ರ ಆಶೀರ್ವಾದ ಸಿಕ್ಕಿದ್ರೆ ಅದು ಲೈಫ್ ಲಾಂಗ್ ಆಗುತ್ತೆ. ಕೆಲವೊಬ್ರು ಕೆಲವೊಂದು ದೇವ್ರನ್ನ ನಂಬ್ತಾರೆ. ಯಾರು ಈ ದೇವ್ರನ್ನ ನಂಬ್ತಾರೆ, ಯಾರು ಈ ದೇವ್ರು ಹೊಲಿತಾರೆ, ಅವ್ರಿಗೆ ಕಷ್ಟ ಅನ್ನೋದು ಬರೋಕ್ಕೆ ಚಾನ್ಸೇ ಇಲ್ಲ ಸರ್. ನಾನೇ ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ. ಇಲ್ಲಿ ಒಬ್ಬ ಸಾಮಾನ್ಯ ಸೇವಕರ್ತಾಗಿ ಸೇರಿದ್ದೀನಿ. ಇವತ್ತು ದೇವ್ರ ಸೇವೆ ಮಾಡೋ ಶಕ್ತಿ ದೇವ್ರು ಕೊಟ್ಟಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ದೇವ್ರ ಶಕ್ತಿ ಯಾವ ಥರ ಇದೆ ಅಂತ. ಶನಿ ಮಹಾತ್ಮ ದೇವ್ರು ಎಲ್ಲ ಕಡೆ ಇದ್ದಾರೆ. ಬಟ್ ಇಲ್ಲಿ ವಿಶೇಷವಾಗಿ ಆ ಸ್ವಾಮಿ ನೋಡಿದಾಗ ನಮ್ಗೆ ಅನಿಸುತ್ತೆ ಸ್ವಾಮಿನ ಎದ್ದು ಬಂದು ನಿಂತಂಗಿದೆ. ಅಷ್ಟು ಭಯಂಕರ ರೂಪದಲ್ಲಿ ಇದ್ದಾರೆ, ನೋಡೋಕೆ ಭಯಂಕರ ಇದ್ದಾರೆ. ತುಂಬ ಶಾಂತಿಯಿಂದ ಇರ್ತಾರೆ. ಅವ್ರು ಒಂದು ಸತಿ ನಮ್ಮ ಹೋಲಿಸ್ಕೊಂಡ್ರೆ ನಿಮಗೆ ಯಾವುದೇ ಥರ ಕಷ್ಟ ಬರೋಕ್ಕೆ ಚಾನ್ಸ್ ಇಲ್ಲ ಸರ್. ಅಷ್ಟು ಗ್ಯಾರಂಟಿ. ನಾನೇ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ. ಓಕೆ ಸರ್, ಈಗ ಸೇವಾ ಮನೋಭಾವ ಅನ್ನೋದು ಎಲ್ರಿಗೂ ಕೂಡ ಬರಲ್ಲ. ಸೊ ಈ ದೇವ್ರಿಗೆ, ಈ ದೇವಸ್ಥಾನಕ್ಕೆ ಬಂದಾಗ ತಮಗೆ ಈ ರೀತಿ ಸೇವೆ ಮಾಡಬೇಕು ಅಂತ ಅನಿಸಿದೆ ಯಾಕೆ ಅಂತ? ಸರ್, ಒಂದು ನೋಡಿ, ಅದೇ ನಾನು ಮತ್ತೆ ಹೇಳ್ತೀನಿ, ದೇವರಲ್ಲಿ ನಾವು ಒಂದೇ ಕೇಳ್ಕೋಬೇಕು, ದಾನ ಧರ್ಮ ಮಾಡೋ ಶಕ್ತಿ ಕೊಡು ಅಂತ ಕೇಳಿದ ತಕ್ಷಣ ದಾನ ಧರ್ಮ ಮಾಡೋ ಬುದ್ಧಿ ಕೇಳಬೇಕು. ಆ ದೇವರೇ ಎರಡೂ ಕೊಡೋದು, ಶಕ್ತಿ ಕೊಡೋದು ಅವನೇ, ಬುದ್ಧಿ ಕೊಡೋದು ಅವನೇ. ಯಾವಾಗ ಅವ್ನು ಬುದ್ಧಿ ಕೊಡ್ತಾನೆ ಅದನ್ನು ತಡೆಯಕ್ಕೆ ಯಾರ ಕೈಲೂ ಹೋಗಲ್ಲ. ಮನುಷ್ಯನ ಯಾವಾಗ ಅವ್ನು ಸೇವೆ ಮಾಡ್ತೀವಿ, ಒಂದ್ಸತಿ ರಿಸಲ್ಟ್ ಸಿಕ್ಕಿದ್ರೆ ಆಟೋಮೆಟಿಕ್ಕಾಗಿ ಬರ್ತಾ ಇರ್ತಾರೆ. ನಾನು ಸ್ಟಾರ್ಟ್ ಮಾಡಿದಾಗ 10 ರೂಪಾಯಿ ಡೊನೇಟ್ ಮಾಡ್ತಾ ಇದ್ರು, ಇವತ್ತು 1000 ಬಂದಿದ್ದಾರೆ. ಟೈಮ್ ತೊಗೊಳುತ್ತೆ ಸರ್, ಅಷ್ಟೇ ಭಕ್ತಿಯಿಂದ ಕಾಯ್ಬೇಕಷ್ಟೇ. ಸರ್, ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಏನು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಏನಾದರೂ ಆಲೋಚನೆಗಳಿದೆಯಾ? ಸರ್, ಮಾಡೋದಕ್ಕೆ ತುಂಬ ದೊಡ್ಡ ವ್ಯಕ್ತಿಗಳಿದ್ದಾರೆ ಇಲ್ಲಿ. ಅಧ್ಯಕ್ಷರು, ಸೆಕ್ರೆಟರಿ ಎಲ್ಲ ದೊಡ್ಡವರು ಇದ್ದಾರೆ. ನಾನೊಬ್ಬ ಸಾಮಾನ್ಯ ಸೇವಕರ್ತ. ನನಗೆ ಖುಷಿ ಆಗುತ್ತೆ ಈ ಥರ ಒಂದು ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಧ್ಯಕ್ಷರು. ಯಾರಾದರೂ ಸರಿ, ಯಾರ್ಯಾರು ಇದ್ದಾರೆ, ತುಂಬ ಜನ ಇದ್ದಾರೆ ದೊಡ್ಡವರು. ಗೋಪಾಲ್ ಸರ್ ಇರ್ಬೋದು, ಶಿವಣ್ಣವ್ರು ಇರ್ಬೋದು, ಬೋರ್ಲಿಂಗ ಸರ್ ಇರ್ಬೋದು, ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವ್ರುಗಳ ಸಹಕಾರದಿಂದ ನಾನು ಸೇವೆ ಮಾಡ್ತಾ ಇದ್ದೀನಿ. ಇವ್ರ ಸಹಕಾರ ಹಿಂಗೆ ಇರಲಿ. ಇವ್ರು ಎಷ್ಟು ಸಹಕಾರ ಕೊಡ್ತಾರೆ ಅಷ್ಟು ಸೇವೆ ನಾವು ಮಾಡ್ಕೊಂಡು ಹೋಗ್ತೀವಿ ಸರ್.
ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ನನ್ನ ಹೆಸರು ಶಿವು ಅಂತ. ಓಕೆ, ಎಲ್ಲಿಂದ ಬಂದಿದ್ದೀರಾ ಸರ್? ಇಲ್ಲೇ ವಿಜಯನಗರದಲ್ಲ. ಓಕೆ, ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀರಾ, ಶನಿ ಮಹಾತ್ಮ ದೇವಸ್ಥಾನ. ಹೇಗೆ ಅನ್ನಿಸ್ತು ದೇವಸ್ಥಾನಕ್ಕೆ ಬಂದಿದ್ದೀರಾ? ಸರ್ ನಾನು ಸುಮಾರು 2011ರಿಂದ ಇಲ್ಲೇ ಬರ್ತಾ ಇದ್ದೇನೆ. ಅವತ್ತಿಂದನೂ ಕೂಡ ಇಲ್ಲೇನೋ ಒಂದು ಪಾಸಿಟಿವ್ ಎನರ್ಜಿ ಇದೆ. ಆ ಭಗವಂತ ನಾನು ಇಲ್ಲಿವರೆಗೂ ಕೂಡ ದಯಪಾಲಿಸಿದ್ದಾನೆ, ಬರಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಮ್ಯಾನೇಜ್ಮೆಂಟ್ ಅಂತೂ ತುಂಬ ಚೆನ್ನಾಗಿದೆ ಸರ್. ಇವತ್ತಿನ ನೀವು ನೋಡ್ತಾ ಇದ್ದೀರಾ ಇವಾಗ ಹೇಗಿದೆ ಒಳಗಡೆ ಅಂತ. ಇವತ್ತು ಅಲಂಕಾರ ಬಹಳ ವಿಶೇಷವಾಗಿದೆ, ತಮಗೆ ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಒಳಗಡೆ ವಿಡಿಯೋ ತೊಗೊಳ್ಲಿಕ್ಕೆ ಹೋದಾಗ ಅವ್ರು ಹೇಳಿದ್ರು ಸ್ಕ್ಯಾನಿಂಗ್ ಮಾಡಿ ಇಟ್ಟಿದ್ದೀವಿ, ನೀವು ಅಲ್ಲೇ ತೊಗೊಬೋದು ಅದನ್ನು ಅಂತ. ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿದೆ. ನಾನು ಇನ್ನೊಂದು ಬೇರೆ ಮಾತು ಹೇಳಲಿಕ್ಕೆ ನನಗಿಲ್ಲ. ಅದ್ಭುತವಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ ಕೂಡ. ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ. ಸರ್ ನಮಸ್ತೆ, ತಮ್ಮ ಹೆಸರು? ಸುರೇಶ್ ಕುಮಾರ್. ಓಕೆ ಸರ್, ಎಲ್ಲಿಂದ ಬಂದಿರಾ ಸರ್ ತಾವು? ಇಲ್ಲೇ ಟೋಲ್ ಗೇಟಲ್ಲಿ ಇರೋದು. ಓಕೆ, ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ದೇವ್ರನ್ನ ನೋಡಿದ್ದು? ತುಂಬ ಚೆನ್ನಾಗಿದೆ. ಕಡೆ ಶ್ರಾವಣ ಶನಿವಾರ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲ ಅಲಂಕಾರ ಎಲ್ಲ ದೇವ್ರದ್ದು ತುಂಬ ಶಕ್ತಿ ಇದೆ ಇಲ್ಲಿ. ಯಾರು ಏನೇ ಕೇಳ್ಕೊಂಡ್ರು ಅದು ಫಲಿಸುತ್ತೆ ದೇವರು. ಓಕೆ, ಎಷ್ಟು ವರ್ಷದಿಂದ ತಾವು ಈ ದೇವಸ್ಥಾನಕ್ಕೆ ಬರ್ತಾರೆ? ಸರ್ ನಾವು ಆಗಲೇ 20-30 ವರ್ಷದಿಂದ ಇಲ್ಲೇ ಬರ್ತೀವಿ. ಇವತ್ತಿನ ವಿಶೇಷ ಅಲಂಕಾರ ಹೆಂಗೆ ಅನ್ನಿಸ್ತು? ತುಂಬ ಚೆನ್ನಾಗಿದೆ ಸರ್. ಎಲ್ಲ ಶ್ರಾವಣ ಶನಿವಾರ ಚೆನ್ನಾಗಿ ಮಾಡ್ತಾರೆ. ಯಾವಾಗ ವರ್ಷ ಹಬ್ಬ ಹುಣ್ಣಿಮೆಗಳೆಲ್ಲ ಚೆನ್ನಾಗಿ ಮಾಡ್ತಾರೆ. ಶಿವರಾತ್ರಿ ಮಹಾಶಿವರಾತ್ರಿಗೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಅನ್ನ ಸಂತರ್ಪಣೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್. ಇಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ರಂಗಪ್ಪ ಅಂತ ಹೇಳ್ಬಿಟ್ಟು. ಓಕೆ, ಎಲ್ಲಿಯವರು ಸರ್ ತಾವು? ನಾನು ದಾಸರಳ್ಳಿ, ಮಗಡಿ ರೋಡ್ ದಾಸರಳ್ಳಿ, ಅಗ್ರಹಾರ ದಾಸರಳ್ಳಿಯವರು. ಓಕೆ, ಈ ದೇವಸ್ಥಾನ ಮೊದಲು ಸಣ್ಣದು ಕೆಳಗಡೆಯಿಂದಲೂ ನಾನು ಇಲ್ಲಿ ಭಕ್ತಾದಿ. ಸುಮಾರು ಒಂದು ಹೆಚ್ಚು ಕಮ್ಮಿ 20 ವರ್ಷದಿಂದಲೂ ನೋಡ್ತಾ ಇದ್ದೀನಿ. ಇಲ್ಲಿ ದೇವಸ್ಥಾನದ ಟ್ರಸ್ಟಿಗಳು ಭಾಳ ದೇವಸ್ಥಾನ ಅಭಿವೃದ್ಧಿ ಪಡಿಸಿ ಇದು ಮಾಡಿ ಈ ಲೆವೆಲಿಗೆ ತಂದು ಎಲ್ಲ ಇದು ಮಾಡಿದ್ದಾರೆ. ಪ್ರತಿ ಶ್ರಾವಣ ಶನಿವಾರದಲ್ಲೂ ಸಹ ಒಬ್ಬೊಬ್ಬರು ಪೂಜೆ ಇದು ಮಾಡಿಬಿಟ್ಟು ಸುಮಾರು ಭಕ್ತಾದಿಗಳು ಬಂದು ಇದು ಮಾಡ್ತಾ ಇದ್ದಾರೆ. ಈ ದೇವಸ್ಥಾನ ಭಾಳ ಅಭಿವೃದ್ಧಿ ಪಥದಲ್ಲಿ ಮುಂದುವರಿತಾ ಇದೆ. ಸಾರ್ವಜನಿಕರು ಎಲ್ಲ ಬರ್ತದೆ ನೋಡಿ. ಇವತ್ತು ಅಮಾವಾಸ್ಯೆ ಅಂತಂದರೆ ಸುಮಾರು ಕ್ಯೂ ಇಲ್ಲಿವರೆಗೂ ಹೋಗಿದೆ. ಬಟ್ ಇನ್ನೊಂದೇನು ಅಂತಂದರೆ ಈ ಸ್ವಾಮಿ ನಾನು 2-3 ಸಾರಿ ನಾನು ನೋಡಿದ್ದೀನಿ. ನಾನು ಈ ಸ್ವಾಮಿ ನಂಬಿದ್ರಿಂದ ನಾನು 2-3 ಸಾರಿ ನಾನು ಬಸ್ ಸಿಗಾಕೊಳ್ಳೋದಾಗಲಿ ರೋಡಲ್ಲಿ ಸಿಗಾಕೊಳ್ಳೋದಾಗಲಿ ಎಲ್ಲ ಬಚಾವಾಗಿದ್ದೀನಿ. ಇದೇ ಸರ್ಕಲಲ್ಲಿ ನನಗೆ ಇದು ಪಾಸ್ ಆಗ್ಬಿಡ್ತು, ಸಿಗ್ನಲ್ ಪಾಸ್ ಆಗ್ಬಿಡ್ತು. ಮುಂದೆ ಗಾಡೀಲಿ ಮುಂದಕ್ಕೆ ಬಂದುಬಿಟ್ಟೆ. ಆವಾಗ ನಾನು ಬರ್ತೀನಿ ಅನ್ನೋದು ಪ್ರಶ್ನೆನೇ ಬರಲಿಲ್ಲ, ಹಂಗಾಗಿತ್ತು. ಈ ದೇವ್ರು ನಂಬಿದ್ರಿಂದ ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಈ ಲೆವೆಲ್ದು ಗೌರ್ಮೆಂಟ್ ಕೆಲಸ ಸಿಕ್ತು. ಆದ್ಮೇಲೆ ನನ್ನ ಮಕ್ಕಳು ಮದುವೆ ಎಲ್ಲ ಆಯಿತು. ಎಲ್ಲ ಇದು ಮಾಡಿ ನಾವು ಅವಾಗಲಿಂದಲೂ ಇದ್ವಿ. ಸುಮಾರು 30-40 ವರ್ಷದಿಂದ ಈ ದೇವ್ರನ್ನ ನಾನು ನಂಬಿದ್ದೀನಿ. ಭಗವಂತ ನಾನು ದೇವ್ರಿಗೆ ಯಾವುದೇ ರೀತಿಯ ಕೈ ಕೊಟ್ಟಿಲ್ಲ, ಎಲ್ಲ ಒಳ್ಳೇದು ಆಗಿದೆ. ಅಮ್ಮ ನಮಸ್ತೆ, ತಮ್ಮ ಹೆಸರಮ್ಮ? ಮಂಜುಳಾ ಅಂತ. ಓಕೆ, ಎಲ್ಲಿಂದ ಬರ್ತಾ ಇರೋದಮ್ಮ ತಾವು? ನಾವು ಇಲ್ಲೇ ವಿಜಯನಗರ 6th ಕ್ರಾಸಲ್ಲಿಂದ ಬರ್ತಾ ಇದ್ದೀವಿ. ಇವತ್ತು ಶ್ರಾವಣ ಶನಿವಾರ, ಕಡೆ ಶ್ರಾವಣ, ಹೇಗೆ ಅನ್ನಿಸ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ? ತುಂಬ ಸಂತೋಷ ಆಯ್ತಪ್ಪ. ವಾರನೂ ಬರ್ತಾ ಇದ್ದೀವಿ ಶ್ರಾವಣದಲ್ಲಿ. ಈ ಸಲ ತುಂಬ ವಿಶೇಷವಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಮ್ಮ ಇದೆ? ಸುಮಾರು ಒಂದು 10 ವರ್ಷದಿಂದ ಇಲ್ಲಿ ಮನೆಗೆ ಬಂದಾಗಿಂದ ಬರ್ತಾ ಇದ್ದೀವಿ. ವಾರ ಮಿಸ್ ಮಾಡಲ್ಲ, ಬರ್ತಾ ಇರ್ತೀವಿ. ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.